ಅಪ್ಪನ ಹಾರ್ಟ್ ಸರ್ಜರಿಗೆ ಅಂತ ಮನೆಯನ್ನ ಅಡ ಇಟ್ಟು ಸಾಲ ಪಡೆದುಕೊಳ್ಳಲಾಗಿತ್ತು. ಈಗ ಸಾಲ ಕಟ್ಟಿಲ್ಲ ಅಂತ ಮನೆಗೆ ಬೀಗ ಹಾಕಲಾಗಿದೆ ಬ್ಯಾಂಕ್ನವರ ಕಡೆಯಿಂದ. ಅಡವಿಟ್ಟಿದ್ದಂತಹ ಮನೆಗೆ ಬೀಗ ಜಡಿದಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು. 3 ತಿಂಗಳ ಕಂದ ಮತ್ತು ಬಾಣಂತಿಯನ್ನೂ ಕೂಡ ಆಚೆ ತಳ್ಳಿ ಆ ಮನೆಯನ್ನ ಸೀಸ್ ಮಾಡಿದ್ದಾರೆ. 3 ತಿಂಗಳ ಒಂದು ಕಂದಮ್ಮ ಮತ್ತು ಬಾಣಂತಿಯನ್ನು ಆಚೆ ತಳ್ಳಿ ಮನೆಯನ್ನ ಸೀಸ್ ಮಾಡಲಾಗಿದೆ. ಚಾಪೆ, ದಿಂಬು, ಬೆಡ್ಶೀಟ್ ತೆಗೆದುಕೊಳ್ಳೋಕ್ಕೂ ಕೂಡ ಬಿಟ್ಟಿಲ್ಲ, ಹಂಗೆ ಆಚೆ ತಳ್ಳಿದ್ದಾರೆ. ಪಾತ್ರೆ, ಬಟ್ಟೆ ಮುಟ್ಟೋಕ್ಕೂ ಕೂಡ ಬಿಡದೆ ಆಚೆ ಹಾಕಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು. ಹಣ ಕಟ್ಟಿಲ್ಲ ಅಂತ ರಾತ್ರಿ ಇಡೀ ಮನೆ ಹೊರಗೆ ಕುಳಿತಿದ್ದಾವೆ. ಈ ಪುಟ್ಟ ಮಗುವಿನ ಜೊತೆಗೆ ಇಡೀ ಕುಟುಂಬ. ಸಾಲ ಮಾಡಿದ್ದು ಕಟ್ಟದೆ ಹೋದದ್ದು ನಿಜಕ್ಕೂ ತಪ್ಪೆ, ಒಪ್ಕೊಳ್ಳ. ಆದ್ರೆ ಹಸುಗೂಸು ಬಾಣಂತಿ ಆಚೆ ತಳ್ಳಿದ್ದು ಮಾತ್ರ ಎಷ್ಟು ಸರಿ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಎಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಕೃತ್ಯಕ್ಕೆ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಖನೂರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಬಟ್ಟೆ, ಹಾಸಿಗೆ, ಅಡುಗೆ ಸಾಮಗ್ರಿಗಳು, ಮಗು ಬಟ್ಟೆ, ಔಷಧಿ ಎಲ್ಲ ಕೂಡ ಮನೆ ಒಳಗಿದೆ. ಆದರೂ ಕೂಡ ಬಾಣಂತಿ ಸಮೇತವಾಗಿ ಮಗುವಂತ ಕೂಡ ನೋಡ್ದೇನೆ ಇಡೀ ಕುಟುಂಬವನ್ನ ಹೊರಗೆ ಹಾಕಿ ಈ ರೀತಿಯಾಗಿ ಎಕ್ವಿಟಾಸ್ ಸ್ಮಾಲ್ ಬ್ಯಾಂಕ್ ಫೈನಾನ್ಸ್ನವರು ದೌರ್ಜನ್ಯ ಮೆರೆದಿರೋದು. ರೂಲ್ಸ್ ಪ್ರಕಾರ ಮಾಡಿದ್ದಾರೆ, ಓಕೆ. ಅದರಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನವರು ಕಿರುಕುಳವನ್ನು ಕೊಡಬಾರದು ಅನ್ನುವಂತಹ ಆರ್ಡರ್ ಇದೆ ಸರ್ಕಾರದಿಂದ, ಕಾನೂನಿದೆ. ಈ ಮೈಕ್ರೋ ಫೈನಾನ್ಸ್ ಕಿರುಕುಳಗಳಿಗೆ ಆದಂತಹ ಸಾವು ನೋವುಗಳು ಸಾವಿರಾರು ಇತ್ತೀಚೆಗೆ. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು ಅಂತ ಅಂದ್ಕೊಂಡಿದ್ವಿ, ಮತ್ತೆ ಈಗ ಮುಂದುವರಿತಾ ಇದೆ ಇವರ ಆಟಾಟೋಪ. ನಮ್ಮ ಮನ್ಯಾಗ ಯಾರಿಲ್ಲಾಗಿರಿ. ನಿನ್ನೆ ಮಧ್ಯಾಹ್ನದಾಗ 1 ಗಂಟೆಗೆ ಬಂದ್ರಿ. ಚಿಕ್ಕೋಡಿ ಬ್ಯಾಂಕಿನವ್ರಿ ಬಾಗ್ಲ ಹಿಕ್ಕ್ಯಾರ, ಕೀಲಿ ಹಾಕಿ ಹೋಗ್ಯಾರ. ನಾವು ಅಟ್ಟ ಹೆಣ್ಮಕ್ಳು ಇದ್ದೀವ್ರಿ. ನಮ್ಮ ಡಿಲಿವರಿ ಆಗಿ 3 ತಿಂಗಳು ಆತ್ರಿ. ನಮ್ಮ ತಂಗಿ ಡಿಲಿವರಿ ಆಗಿ 5 ತಿಂಗಳು ಆತ್ರಿ. ನಮ್ಮ ಸಣ್ಣ ಕೂಸ್ಗಳಿದ್ದು ರೀ. ನಮ್ಮ ಉರಿ ತಂಡಿ ಬಂದಾರ್ರಿ. ಒಂದು ಹುಡುಗನ ಅಡ್ಮಿಟ್ ಮಾಡಕ್ಕೆ ಹೋದಾರ ರಾತ್ರಿ 1 ಗಂಟೆಗೆ ರೀ. ಮತ್ತು ರೀ ನಮ್ಮ ಮಾಮ ಇಂಕತನ ತುಂಬ್ಕೋತ ಬಂದಿರಿ. ಅವ್ರ ಹಾರ್ಟ್ ಆಗಿ ತೀರ್ಕೊಂಡಾರ್ರಿ. ಅನ್ಕಾಗ್ಬಿಟ್ಯಾರ. ನಮ್ಮವ್ರು ತುಂಬ್ತೀರಿ, ಅವ್ರಿಗೆ ಆರಾಮಿಲ್ರಿ. ನಮ್ಮ ಮನ್ಯಾನವ್ರಿಗೆ ರೀ. ನಮ್ಮ ಆತ್ರಿ ನೀನು ನೆಶಿಕ್ನ್ಯಾಗ ತೆಗೆದಕ್ಕೆ ಹೋಗಿವ್ರಿ. ಆಕೆ ಮಧ್ಯಾಹ್ನ 1 ಗಂಟೆಗೆ ಬಂದಾಳ್ರಿ. ಅವ್ರಿಗೆ ಏನೂ ಇಲ್ರಿ. ಹುಡುಗರೆಲ್ಲ ಹಸು ತಳಾತಾವ್ರಿ. ಮತ್ತು ರೀ ಇದನ್ನ ಹುಡುಗರೆಲ್ಲ ಭಾಳ ಆತಾವ್ರಿ. ನಮ್ಮ ಸಣ್ಣ ಹುಡುಗಿಗೆ ರೀ ಆರಾಮ ಇಲ್ರಿ ಒಟ್ಟ ರೀ. 3 ತಿಂಗಳು ಕೂಸ ಐತ್ರಿ. ಮಾಡಿದ್ದೆಲ್ಲ ಆಪರೇಷನ್ ಆಗೈತೆ ನಮ್ದು ಎಲ್ಲ ಅಂತ ಹುಡುಗಿಗೂ ಆರಾಮಿಲ್ಲ, ದವಾಖಾನೆ ಹೋಗ್ತದೆ ಈಗ. ಅಂತ ಈಗ ಹೆಂಗೆ ನೋಡಿದ್ರೆ ಅಂತ ಈಗ ಹೆಂಗೆ ಮಾಡಿದ್ರೆ ನಮ್ದು ಎಲ್ಲ ಇದು ನುಕ್ಸಾನ ಐತಿ. ಮನೆ ಕೀಲಿ ಅನ್ಕ ಹಾಕಿಗ್ಯಾರು. ಈಗೆಲ್ಲ ಹೊರಗದಾರು. ಏನು ಮಾಡೋದು ನಮ್ಗೆ ತಿಳಿವತ್ತೈತಿ. ನಾವು ಏನ್ರ ಮಾಡ್ತೀವತ್ತೈತಿ. ನಾವು ಏನ್ರ ಆತ್ಮಹತ್ಯೆ ಮಾಡ್ಕೊಂಡ್ರ ಏನ್ರ ಪರಿಹಾರ. ಮಾಡಿದ್ದೆಲ್ಲ ಆಪರೇಷನ್ ಆಗೈತೆ ನಮ್ದು ಎಲ್ಲ ಅಂತ ಹುಡುಗಿಗೂ ಆರಾಮಿಲ್ಲ, ದವಾಖಾನೆ ಹೋಗ್ತದೆ ಈಗ. ಅಂತ ಈಗ ಹೆಂಗೆ ನೋಡಿದ್ರೆ ಅಂತ ಈಗ ಹೆಂಗೆ ಮಾಡಿದ್ರೆ ನಮ್ಮ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಹಿತ್ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈ ಸ್ಮಾಲ್ ಫೈನಾನ್ಸ್ ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆಟಾಟೋಪ ದೌರ್ಜನ್ಯ ನಿಂತಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ ಕೂಡ. ಈ ದೌರ್ಜನ್ಯ ಗೊತ್ತಾದ ಮೇಲೆ ಆದರೂ ಕೂಡ ಅಟ್ಲೀಸ್ಟ್ ಯಾರಾದರೂ ಅಧಿಕಾರಿಗಳು, ಸಂಬಂಧಪಟ್ಟಂಥವರು ಯಾರಾದರೂ ರಿಯಾಕ್ಷನ್ ಕೊಟ್ಟಿದ್ದಾರಾ, ಸ್ಪಂದಿಸ್ತಾ ಇದ್ದಾರಾ ಈ ಕುಟುಂಬಕ್ಕೆ? ಹೇಗೆ ಅದು ನಿಜಕ್ಕೂ ಇದು ಒಂದು ಘಟನೆ ನೋಡೋದಾದ್ರೆ ಇದು ಒಂದ್ ರೀತಿ ಏನಿವತ್ತು ಕಿರುಕುಳದ ಪರಮಾವಧಿಯನ್ನ ಇವರು ದಾಟ್ಕೊಂಡ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗುತ್ತೆ. ಯಾಕಂತಂದ್ರೆ 5 ಜನ ಸದಸ್ಯರಿದ್ದಾರೆ. ಅದರಲ್ಲೂ ಕೂಡ ಇವಳು ಹೆಣ್ಮಗಳಿದ್ದಾಳೆ. ಇವಳು ಪಾಪ 3 ತಿಂಗಳ ಬಾಣಂತಿ, 3 ತಿಂಗಳಿಂದಷ್ಟೇ ಡೆಲಿವರಿ ಆಗಿದೆ. ಮನೆಯಲ್ಲಿ ಆಕೆ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನೆಲ್ಲರೂ ಕೂಡ ಹೊರಗಡೆ ಹಾಕಿ ಆ ಮನೆಯನ್ನ ಬೀಗ ಹಾಕಿದ್ದಾರೆ. ಮನೆಯಲ್ಲಿರ್ತಕ್ಕಂಥ ಬಟ್ಟೆಗಳನ್ನು ಕೊಟ್ಟಿಲ್ಲ, ಏನು ಪಾತ್ರೆ ಸಾಮಾನುಗಳ ಅವ್ರನ್ನೂ ಕೂಡ ಹೊರಗಡೆ ಕೊಟ್ಟಿಲ್ಲ. ಎಲ್ಲರನ್ನೂ ಕೂಡ ಉಟ್ಟ ಬಟ್ಟೆ ಮೇಲೆನೆ ಹೊರಗಡೆ ಹಾಕಿ ಅವ್ರ ಮೇಲೆ ಒಂದು ರೀತಿ ದೌರ್ಜನ್ಯ ಎಸಗುವಂತ ಕೆಲಸ ಇವತ್ತು ಈ ಒಂದು ಫೈನಾನ್ಸ್ ಕಂಪನಿ ಮಾಡಿರುತ್ತೆ ಅಂತಾನೆ ಹೇಳ್ಬೋದಾಗತ್ತೆ. ಸುಮಾರು ಏನಂತಂದ್ರೆ 7 ತಿಂಗಳಿಂದ ಈತ ಹಣ ಕಟ್ಟಿಲ್ಲ. ಅದು ಕೂಡ ಏನಂತಂದ್ರೆ 2 ವರ್ಷದ ಹಿಂದ್ಗಡೆ ಹನುಮಂತು ತನ್ನ ತಂದೆಯ ಹಾರ್ಟ್ ಆಪರೇಷನ್ಗೋಸ್ಕರ ಸುಮಾರು 20 ಲಕ್ಷ ರೂಪಾಯಿ ಸಾಲವನ್ನ ಮಾಡಿರ್ತಾರೆ. ಅವತ್ತಿಂದ ಕೂಡ ಸಾಲವನ್ನ ತುಂಬ್ಕೊಂಡ್ ಬಂದಿರ್ತಾರೆ. ಈಗ ಉದಿರ್ತಕ್ಕಂಥದ್ದು ಬಾಕಿ ಬರೀ 7 ಲಕ್ಷ ಮಾತ್ರ. ಸೊ ಕಟ್ತೀವಿ, ನಾವೇನ್ ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಹಣವನ್ನ ಕಟ್ತೀವಿ. ಆದ್ರೆ ಹನುಮಂತರು ಕೂಡ ಒಂದಷ್ಟು 6-7 ತಿಂಗಳಿಂದ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ. ಸೊ ಹಾಗಾಗಿ ನನಗೊಂದು ಚೂರು ಟೈಮ್ ಕೊಡಿ, ನಾನು ಟೈಮ್ ಕೊಟ್ಟರೆ ನಾನು ಖಂಡಿತವಾಗ್ಲೂ ಹಣ ಕಟ್ತೀನಿ. ನಿಮ್ಮ ಹಣ ನನಗೆ ಬೇಡ, ನಾನು ಕಟ್ತೀನಿ, ಆದ್ರೆ ಟೈಮ್ ಕೊಡಿ. ಓಕೆ. ಶಾಸಕರು ಮಹೇಂದ್ರ ತಮ್ಮಣ್ಣವರ ಸಂಪರ್ಕದಲ್ಲಿದ್ದಾರೆ ಮಾತಾಡೋಕೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇಂಥ ಒಂದು ಕುಟುಂಬ ಬೀದಿ ಪಾಲಾಗ್ಬಿಟ್ಟಿದೆ, ಏನ್ ಸಹಾಯ ಮಾಡ್ತೀರಾ? ಏನಾಗ್ಬೋದು ತಮ್ಮ ಕಡೆಯಿಂದ ಈ ಕುಟುಂಬಕ್ಕೆ? ಏನ್ ಭರವಸೆ ಕೊಡ್ತೀರಾ?
ಸರ್ ಆಕ್ಚುಲಿ ನನಗೆ ಇವತ್ತು ಗಮನಕ್ಕೆ ಬಂದಿದೆ ಸರ್ ಅವ್ರನ್ನ. ನಾನು ಊರಲ್ಲಿಲ್ಲ. ಓಕೆ ಸರ್. ನಾನು ಆಕ್ಚುಲಿ ಆ ಗ್ರಾಮ ಏನೈತಲ್ಲ ಸರ್, ಆ ಗ್ರಾಮ ಹತ್ರನೇ ಇರೋದು ಸರ್ ನನಗೆ. ಓಕೆ. ಆ ಗ್ರಾಮ ಹತ್ರನೇ ಇರೋದು. ನಾನು ಕರೆಸ್ತೀನಿ ಇವತ್ತು ಈವ್ನಿಂಗ್ ಅನ್ಕೊಡದೆ ಕರೆಸಿ ಅದು ಏನೈತೆ ಅನ್ನೋದು ನಾನು ಸಾರ್ಟ್ ಮಾಡ್ತೀನಿ ತಗೊಳ್ಳಿ ಸರ್. ಅಂದ್ರೆ ಇದು ನೋಡಕ್ ಆಗ್ತಿಲ್ಲ ಸರ್, ಅಂತ ಪರಿಸ್ಥಿತಿಯಲ್ಲಿ ಇದೆ ಪಾಪ ಫ್ಯಾಮಿಲಿ. 2 ಹಸುಗೂಸುಗಳು 2-3 ತಿಂಗಳದ್ವು, ಅದನ್ನು ನೋಡ್ಲಾರ್ದಂಗೆ ಈ ರೀತಿ ದೌರ್ಜನ್ಯ ಮಾಡ್ತಾರಂದ್ರೆ ಇದನ್ನ ಸಹಿಸೋಕ್ ಆಗಲ್ಲ ಸರ್ ಇದು. ಇಲ್ಲ ಇವತ್ತು ನಾನು ಅವ್ರ ಫ್ಯಾಮಿಲಿ ಎಲ್ಲ ಕರೆಸ್ತೀನಿ ಸರ್. ಇವತ್ತು ಸಾಯಂಕಾಲ ಕರೆಸ್ತೀನಿ. ನಾನು ಊರಲ್ಲಿಲ್ಲ, ನಾನು ಈಗ ಊರಿಗೆ ಹೋಗ್ತಾ ಇದ್ದೀನಿ. ಊರಿಗೆ ಹೋದ ನಂತರ ನೆಕ್ಸ್ಟ್ ಅದನ್ನ ಅವ್ರು ಕರೆಸಿ ಮಾತಾಡೋದ್ಮೇಲೆ ಏನೈತೆ ಅನ್ನೋದಕ್ಕೆ ನಾನು ಇದು ಮಾಡ್ತೀನಿ ತಗೊಳ್ಳಿ ಸರ್. ಕ್ಲಿಯರ್ ಮಾಡ್ತೀನಿ. ಸರ್, ಈಗ ಈ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನಾವು ಬಹಳ ವರದಿ ನೋಡ್ಬಿಟ್ಟಿದೀವಿ. ತುಂಬಾ ಜನ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ ಇವ್ರ ಕಿರುಕುಳಕ್ಕೆ. ಎಲ್ಲೋ ಒಂದ್ ಕಡೆ ಸರ್ಕಾರ ಕೂಡ ಇವರಿಗೆ ಅಂಕುಶ ಹಾಕೋಕ್ ಮುಂದಾಗಿತ್ತು, ಬಟ್ ಮತ್ತೆ ಇದು ಜಿಲ್ಲೆಯಲ್ಲಿ ಆಗ್ತಾ ಇದೆಯಾ ಅಂತ ಅಲ್ಲಿ. ಇಲ್ಲ ಏನ್ ಮಾಡಕ್ಕಾಗತ್ತೆ ಹೇಳಿ ಸರ್. ಅವ್ರಿಗೆ ಬೇಕಾದಾಗ ಲೋನ್ ತಗೊಂಡಿರ್ತಾರೆ, ಅದು ಅವ್ರಿಗೆ ಫೈನಾನ್ಸ್ ಅವರು ದುಡ್ಡು ಕಟ್ಲಿಲ್ಲ ಅಂತಂದ್ರೆ ಏನೇನೋ ಇರ್ತಾವೆ. ನನಗೆ ಸಂಬಂಧಪಟ್ಟಂಗೆ, ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಇವತ್ತು ಕರೆಸಿ ಮುಗಿಸ್ಬಿಟ್ಟು ಬಗೆಹರಿಸ್ತೀನಿ ತೋಳಿ ಸರ್, ಬಗೆಹರಿಸ್ತೀನಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನೀವು ಜೊತೆ ಮಾತನಾಡಿದಾಗ ಇದು ಪರಿಸ್ಥಿತಿ ಆ ಕುಟುಂಬದ ನೋಡ್ತಾ ಇದ್ದೀವಿ. ಬೀದಿ ಪಾಲಾಗಿ ಹೋಗಿದೆ ಕುಟುಂಬ. ಪ್ರತಿನಿಧಿ ಲೋಹಿತ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಲೋಹಿತ್, ಈಗ ತಾನೇ ಶಾಸಕರು ಕೂಡ ಮಾತನಾಡಿದ್ರು ನಮ್ಮ ಜೊತೆ, ಭರವಸೆ ಕೊಟ್ಟಿದ್ದಾರೆ ಇವತ್ತು ಸಂಜೆ ಒಳಗಡೆ ಅದೇನಿದೆ ನಾನು ತಿಳಿದುಕೊಂಡು ಮಾತನಾಡ್ತೀನಿ, ಆಕ್ಷನ್ ತೆಗೆದುಕೊಳ್ಳಕ್ಕೆ ಹೇಳ್ತೀನಿ ಅಂತ. ಖಂಡಿತವಾಗ್ಲೂ ಅರುಣ್, ಏನಂತಂದ್ರೆ ಈಗ ನಾವು ಹೇಳ್ತಾ ಇದ್ವಿ, ಈತ ಏನಂತಂದ್ರೆ ತೆಗೆದುಕೊಂಡಿರ್ತಕ್ಕಂಥದ್ದು 20 ಲಕ್ಷ. ಈಗಾಗಲೇ ಅವನು ಹಣವನ್ನ ಕಟ್ಟಿಲ್ಲ ಅಂತಲ್ಲ, ಬಾಕಿ ಉಳಿದಿರ್ತಕ್ಕಂಥದ್ದು ಬರೀ 7 ಲಕ್ಷ. ಸೊ 7 ಲಕ್ಷ ಹಣ ಕಟ್ಟೋದಕ್ಕೆ ಇವರು ಟೈಮ್ ಕೊಡ್ತಾ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಈ ರೀತಿ ಇವರು ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇದರಲ್ಲಿ ಜಿಲ್ಲಾಡಳಿತ ಎಂಟ್ರಿ ಆಗ್ಲೇಬೇಕಾಗತ್ತೆ, ಪೊಲೀಸ್ ಇಲಾಖೆ ಕೂಡ ಎಂಟ್ರಿ ಆಗ್ಬೇಕು, ಆ ಫೈನಾನ್ಸ್ ಮೇಲೆ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಯಾಕಂತಂದ್ರೆ ಇಂಥ ಒಂದು ಏನಂತಂದ್ರೆ ಇಂಥ ಒಂದು ಹೆಜ್ಜೆಗಳನ್ನ ಇಡಬಾರ್ದು, ಅವ್ರಿಗೆ ದೌರ್ಜನ್ಯವನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರನೇ ಇವತ್ತು ಒಂದು ತೀರ್ಮಾನವನ್ನ ಮಾಡಿ ಕ್ಯಾಬಿನೆಟ್ ನಲ್ಲಿ ಒಂದು ನೋಟ್ ಅನ್ನ ಮಾಡಿ ಅದನ್ನ ಕಾನೂನು ರೀತಿಯಲ್ಲೇ ನಾವು ಇದನ್ನ ಮೂವ್ ಮಾಡಬೇಕು, ಅವ್ರಿಗೆ ಸಾಕಷ್ಟು ಸ್ಟ್ರಿಕ್ಟ್ ಆದೇಶಗಳನ್ನ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಸರ್ಕಾರದ ಆದೇಶಗಳು ಇವ್ರಿಗೆ ಕಿಮ್ಮತ್ತೇ ಇಲ್ದಂಗ ಆಗಿದೆ. ಒಂದ್ ರೀತಿ ಇವರು ಸರ್ಕಾರದ ಆದೇಶಕ್ಕೆ ಕೌಡಿಕ ಆಸ್ತಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ಘಟನೆ ಸ್ಪಷ್ಟ ಉದಾಹರಣೆ. ಸೊ ನೋಡೋಣ, ಈಗಲೂ ಕೂಡ ಶಾಸಕರು ಹೇಳಿದ್ದಾರೆ, ನಾವು ಕರೆದು ಅವ್ರನ್ನ ಮಾತಾಡಿಸ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ನಾವು ಕೂಡ ಶಾಸಕರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕುಟುಂಬದ ಪರಿಸ್ಥಿತಿ ಸರಿ ಇಲ್ಲ, ಆ ಮಗು ಇದೆ, ಆ ಮಗು ಹೆಣ್ಮಗಳಿದ್ದಾಳೆ. ಸೊ ಖಂಡಿತವಾಗ್ಲೂ ನಾನು ಕುಟುಂಬದ ನೆರವಿಗೆ ನಿಲ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸೊ ನ್ಯೂಸ್ 18 ಇದರ ಮೂಲಕ ಅವ್ರನ್ನ ಫಾಲೋ ಅಪ್ ಕೂಡ ಮಾಡಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅರುಣ್. ಓಕೆ, ಇದು ರೂಲ್ಸ್ ಪ್ರಕಾರವಾಗಿ ಇವರು ಸೀಸ್ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಲೋಹಿತ್. ದೌರ್ಜನ್ಯ ಮಾಡಲೇಬೇಕು, ಇವರಿಗೆ ಕಿರುಕುಳ ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲೇ ಮಾಡ್ದಂಗೆ ಕಾಣಿಸ್ತಾ ಇದೆ ಇವರು. ಖಂಡಿತವಾಗ್ಲು, ಯಾಕಂತಂದ್ರೆ ನೀವು ರೂಲ್ಸ್ ಪ್ರಕಾರ ಹೋಗೋದಾದ್ರೆ ನೀವು ಮೊದಲು ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಕೋರ್ಟ್ ಆದೇಶವನ್ನ ತೆಗೆದುಕೊಂಡು ಬಂದು ಈ ಒಂದು ಸೀಸನ್ ಅನ್ನುವಂತ ಪ್ರೊಸೀಜರ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಅದರಲ್ಲೂ ಕೂಡ ಏನಂತಂದ್ರೆ ನಿಮಗೆ ಬರ್ಬೇಕಾಗಿರ್ತಕ್ಕಂಥ ಬಾಕಿ ಹಣ ಎಷ್ಟು, ಅಷ್ಟರ ಮಟ್ಟಿಗೆ ಮಾತ್ರ ನೀವು ಐಟಮ್ಗಳನ್ನ ಸೀಸ್ ಮಾಡಬೇಕಾಗುತ್ತೆ. ಅದು ಕೂಡ ಕೋರ್ಟ್ ಆದೇಶ ಆದ್ರೆ, ಅದು ಕೋರ್ಟ್ ಆದೇಶ ಆಗಬೇಕಾದ್ರೆ ಸುಮಾರು 2 ರಿಂದ 3 ವರ್ಷಗಳು ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೂ ಕೂಡ ಅವರು ಪಾಲನೆ ಮಾಡಿದಂಗೆ ಕಾಣ್ತಾ ಇಲ್ಲ. ನೇರವಾಗಿ ಬಂದು ಆ ಮನೆಯ ಕುಟುಂಬ ಸದಸ್ಯರನ್ನ ಹೊರಗಡೆ ಹಾಕಿ ಇವತ್ತು ಸೀಸನ್ ಮಾಡಿರ್ತಕ್ಕಂಥದ್ದು. ಸೊ ಇದು ಖಂಡಿತವಾಗ್ಲೂ ಫೈನಾನ್ಸ್ ಕಿರುಕುಳ ಅಂತಾನೆ ಹೇಳ್ಬೇಕಾಗತ್ತೆ, ಫೈನಾನ್ಸ್ ನ ಒಂದು ರೀತಿ ದಬ್ಬಾಳಿಕೆ ಅಂತಾನೆ ಹೇಳ್ಬೇಕಾಗತ್ತೆ. ಸೊ ಈಗಾಗಲೇ ಏನಂತಂದ್ರೆ ಪೊಲೀಸರು ಕೂಡ ಈ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗ್ಬೇಕು. ಅವರು ಪೊಲೀಸರು ಅಲ್ಲಿ ಭೇಟಿಯನ್ನ ಕೊಟ್ಟು ಕುಲಂಕುಷವಾಗಿ ತನಿಖೆಯನ್ನ ಮಾಡಿದ್ರೆ ಆ ಫೈನಾನ್ಸ್ ಮೇಲೆ ಇವರು ಪೊಲೀಸ್ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಲೇಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಅದನ್ನ ಫಾಲೋ ಅಪ್ ಮಾಡ್ತಿದ್ದೇವೆ. ಥ್ಯಾಂಕ್ ಯು ಲೋಹಿತ್ ಡೀಟೇಲ್ಸ್ಗೆ. ಇಸ್ರೇಲ್ ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ಪ್ರತಿ ದಾಳಿಗೆ ಮುಂದಾಗಿದೆ. ಏಕಕಾಲಕ್ಕೆ ಇಸ್ರೇಲ್, ಬಹರೇನ್, UAE, ಕತಾರ್ ಮೇಲೆ ದಾಳಿ ಮಾಡಲಾಗಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿ ಇರಾನ್ನಿಂದ ಪ್ರತಿದಾಳಿ. ನಾವೇನು ಸುಮ್ಮನೆ ಕುಳಿತುಕೊಳ್ಳಲ್ಲ ಅಂತ ಈ ಮೊದಲಿಗೆ ಇರಾನ್ ವಾರ್ ಮಾಡಿತ್ತು ಅಮೆರಿಕಾಗೆ. ಪ್ರತಿದಾಳಿ ಶುರುವಾಗಿದೆ ಇರಾನ್ನಿಂದ, ಮತ್ತೊಂದು ಯುದ್ಧ ಆರಂಭ. ಇಸ್ರೇಲ್ ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ಕೂಡ ಪ್ರತಿದಾಳಿಗೆ ಮುಂದಾಗ್ತಾ ಇದೆ. UAE ರಾಜಧಾನಿ ಅಬುದಾಬಿಯಲ್ಲಿ ಸ್ಫೋಟಗಳು ಕೇಳಿಬಂದಿವೆ. ಕತಾರ್ ಕ್ಷಿಪಣಿ ರಕ್ಷಣಾ ಪಡೆ ಇರಾನ್ ಕ್ಷಿಪಣಿಗಳನ್ನು ಹೊಡೆದು ಹಾಕಿವೆ. ಮೂಲಗಳ ಪ್ರಕಾರ ಇರಾನ್ ಮೇಲೆ ದಾಳಿ ಮಾಡೋಕೆ ಅಮೆರಿಕ ಅಬುದಾಬಿ, ಕತಾರ್ನ ದೋಹಾದಲ್ಲಿರುವ ವಾಯು ನೆಲೆಗಳನ್ನು ಸ್ಥಾಪಿಸಿತ್ತು. ಈ ವಾಯು ನೆಲೆಗಳ ಇರಾನ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿರುವಂತಹ ಭಾರತೀಯರಿಗೆ ಸುರಕ್ಷಿತವಾಗಿರುವಂತಹ 2 ದೇಶಗಳಲ್ಲಿ ಇಸ್ರೇಲ್ ಮತ್ತು ಇರಾನ್ ಭಾರತೀಯರಿಗೆ ಸುರಕ್ಷಿತವಾಗಿರಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ.
ಇರಾನ್ ಮೇಲೆ ಇಸ್ರೇಲ್ನಿಂದ ಬಾಂಬ್ಗಳ ಸುರಿಮಳೆ. ಇಸ್ರೇಲ್ ಮೇಲೂ ಕೂಡ ದಾಳಿಗೆ ಸಜ್ಜಾದ ಖಮೇನಿ ಆಡಳಿತ, ಖಮೇನಿ ಸರ್ಕಾರ. ನೆತನ್ಯಾಹು ದೇಶದಲ್ಲಿ ದಿಢೀರ್ ಎಮರ್ಜೆನ್ಸಿ ಘೋಷಣೆಯಾಗಿದೆ. ಇಸ್ರೇಲ್ನ ಜೆರುಸಲೆಂನಲ್ಲಿ ಎಮರ್ಜೆನ್ಸಿ ಸೈರನ್ ಮೊಳಗಿದೆ. ಯುದ್ಧ ಆರಂಭ ಆಗಿದೆ ಅಂತ ಅರ್ಥ. ಜೆರುಸಲೆಂನಲ್ಲಿ ಎಮರ್ಜೆನ್ಸಿ ಸೈರನ್. ಮನೆ ಬಿಟ್ಟು ಯಾರು ಹೊರಗೆ ಬರದಂತೆ ಜನರಿಗೆ ಇಸ್ರೇಲ್ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಭಾರತದಿಂದಲೂ ಕೂಡ ಅನಿವಾಸಿ ಭಾರತೀಯರಿಗೆ, ಅಲ್ಲಿರುವಂತಹ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಲಾಗಿದೆ. ಓಕೆ, ಈ ಬಗ್ಗೆ ಮಾತನಾಡೋಕೆ ನಿವೃತ್ತ ಸೇನಾಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಅಮೆರಿಕ ಇಸ್ರೇಲ್ ಒಂದಾಗಿರುವಂಥದ್ದು, ಇರಾನ್ ಮೇಲೆ ದಾಳಿ, ಸದ್ಯದ ಸಿಚುವೇಶನ್ನ ಹೇಗೆ ಬ್ರೀಫ್ ಆಗಿ ಹೇಳ್ತೀರಾ ಸರ್? ನೀವು ಹೇಗೆ ನೋಡ್ತಾ ಇದ್ದಾರೆ ಈ ಯುದ್ಧವನ್ನ? ಈ ಒಂದು ಆಪರೇಷನ್ ಏನಿದೆ ಈಗ ಲಾಂಚ್ ಆಗಿರೋದು ನಿನ್ನೆ, ದಿಸ್ ವಾಸ್ ಎಕ್ಸ್ಪೆಕ್ಟೆಡ್. ಯಾಕಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ಸ್, ಅಮೆರಿಕ ತುಂಬಾ ರಿಸೋರ್ಸಸ್ ನ ಅಲ್ಲಿ ಡೆಪ್ಲಾಯ್ ಮಾಡಿದೆ, ಬೋತ್ ಏರ್ ರಿಸೋರ್ಸಸ್ ಅಂಡ್ ಫಾರ್ ದಟ್ ಮ್ಯಾಟರ್ ಅವರ ಆಲ್ರೆಡಿ ಒಂದು ಇದೇನಿದೆ ಆರ್ಮಿ ಕೂಡ ದೇ ಹ್ಯಾವ್ ಆಲ್ರೆಡಿ ಡೆಪ್ಲಾಯ್ಡ್ 40,000 ಅಮೆರಿಕನ್ ಸೋಲ್ಜರ್ಸ್ ಆಲ್ರೆಡಿ ಡೆಪ್ಲಾಯ್ ಆಗಿದ್ದಾರೆ ಇದರಲ್ಲಿ, ಎಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ. ಸೊ ದಿಸ್ ವಾಸ್ ಎಕ್ಸ್ಪೆಕ್ಟೆಡ್. ಬಟ್ ಯಾವತ್ತು ಅನ್ನೋದು ಒಂದು ಕನ್ಫ್ಯೂಷನ್ ಇತ್ತು, ಅದು ಇವತ್ತು ಅಂತ ನಮ್ಗೆಲ್ಲರಿಗೂ ಇದು ಗೊತ್ತಾಗಿದೆ. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರೋ ಪ್ರಕಾರ ಅವರ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಿಲಿಟರಿ ಗ್ರೇಡ್ ಹೋಗಿದೆ. ಆ ಒಂದು ರೀಸನ್ ಇಂದ ನಾವು ಈಗ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಅದು ಆಗಕ್ಕೆ ನಾವು ಬಿಡಲ್ಲ. ಯಾಕಂತ ಹೇಳಿದ್ರೆ ಇರಾನ್ ರೆಜಿಮ್ ಏನಿದೆ ಅದು ಒಂದು ಟೆರರಿಸ್ಟ್ ಸಪೋರ್ಟ್ ರೆಜಿಮ್. ಪ್ರಪಂಚದಲ್ಲೆಲ್ಲ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಟೆರರಿಸಂಗೆ. ಅದು ಹೆಜ್ಬುಲ್ಲಾ, ಹೌತೀಸ್, ಈ ರೀತಿ ಅವರು HHH ಅಂತ ಹೇಳ್ಬಿಟ್ಟು ಏನ್ ಕರಿತೀವಿ ಮೂರು ಕಡೆಗೆ, ಇದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಮತ್ತೆ ಆ ರೀತಿ ಒಂದು ರೋಗ್ ನೇಷನ್ ಕೈಯಲ್ಲಿ ನಾವು ಅಂತ ರೆಜಿಮ್ ಕೈಯಲ್ಲಿ ನ್ಯೂಕ್ಲಿಯರ್ ಇದು ವೆಪನ್ ಬರಕ್ಕೆ ನಾವು ಬಿಡಲ್ಲ ಅಂತ ಇದು ಒಂದು ಔಟ್ಸೈಡ್, ದಿಸ್ ಇಸ್ ಎ ಕವರೇಜ್. ಬಟ್ ಇಲ್ಲಿ ಒಂದು ಡಬಲ್ ಸ್ಟ್ಯಾಂಡರ್ಡ್ ಕೂಡ ನಾವು ನೋಡ್ಬೇಕಾಗತ್ತೆ. ಏನಂತ ಹೇಳಿದ್ರೆ, ಈಗ ಪಾಕಿಸ್ತಾನ್ ಕೂಡ ನ್ಯೂಕ್ಲಿಯರ್ ಆರ್ಮ್ಡ್ ಟೆರರ್ ಕಂಟ್ರಿ. ನಿನ್ನೆ ಅಮೆರಿಕನ್ ಪ್ರೆಸಿಡೆಂಟ್ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಬಟ್ ಇವತ್ತು ಇರಾನ್ ಅವರಿಗೆ ಆ ರೀತಿ ಕಾಣಿಸ್ತಿದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇನಿದೆ, ದಿಸ್ ಈಸ್ ಫಾರ್ ದ ರೆಜಿಮ್ ಚೇಂಜ್. ಯಾಕಂತ ಹೇಳಿದ್ರೆ ಟ್ರಂಪ್ ಇವತ್ತು ಇವರು ಇರಾನ್ ಒಂದು ಜನಗಳೇನಿದ್ದಾರೆ ಅವರಿಗೆ ಕೂಡ ಮೆಸೇಜ್ ಕೊಟ್ಟಿದ್ದಾರೆ, ನಿಮ್ಮ ರೆಜಿಮ್ ಚೇಂಜ್ ಮಾಡಕ್ಕೆ, ನಿಮ್ಮ ಒಂದು ಸರ್ವಾಧಿಕಾರಿ ಆಡಳಿತ ಅಂತ್ಯಗೊಳಿಸ್ಬೇಕು ಅಂತ ಹೇಳಿದ್ರೆ ಇದಕ್ಕಿನ್ನ ಒಳ್ಳೆ ಟೈಮ್ಗೆ ನಿಮ್ಗೆ ಸಿಕ್ಕಲ್ಲ. ನಾನು ಅಮೆರಿಕನ್ ಪ್ರೆಸಿಡೆಂಟ್ ಆಗಿ ಹೇಳ್ತಿದ್ದೀನಿ, ನನ್ನ ಸಪೋರ್ಟ್ ನಿಮ್ಗೆ ಪೂರ್ತಿ ಇದೆ ಅಂತ. ಸೊ ಇಟ್ ಹ್ಯಾಸ್ ಎ ಡ್ಯುಯಲ್ ಆಂಗಲ್ ಸರ್. ಒಂದು ಬಂದು ಅಫ್ಕೋರ್ಸ್ ನ್ಯೂಕ್ಲಿಯರ್ ಕೇಪಬಿಲಿಟಿ ಏನಿದೆ ಇರಾನ್ದು ಅದನ್ನ ಕ್ರಶ್ ಮಾಡಬೇಕು. ಅದು ಬಿಟ್ಟು ಅವರ ರೆಜಿಮ್ ಚೇಂಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವಿಚ್ ದೇ ಆರ್ ಲುಕಿಂಗ್ ಅಟ್. ಈಗ ಇರೋ ಖಮೇನಿನ ತೆಗೆದು ರೆಜಾ ಶಾ ಪಲ್ಲವಿ ಅಂತ ಹೇಳ್ಬಿಟ್ಟು ಅಮೆರಿಕಾಲೇ ಯಾರು ಕೂತಿದ್ದಾರೆ ವಿತ್ ಸ್ಟ್ರಾಂಗ್ ಲೆವರೇಜ್, ಆ ಒಂದು ಪಪೆಟ್ ರೆಜಿಮ್ ನ ಇರಾನ್ ಅಲ್ಲಿ ಇವರು ಕೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಇದು ಅಮೆರಿಕನ್ ಒಂದು ಸ್ಟ್ರಾಟಜಿ. ಇದು ಇದೇನ್ ನಡೀತಿದೆ ಎಲ್ಲಾನು ಆ ಆಪರೇಷನ್ ಅದಕ್ಕೋಸ್ಕರ ರಿಲೇಟೆಡ್ ಇದು. ಸರ್, ಈಗ ಇಸ್ರೇಲ್ಗೆ ಒಂದ್ 2-3 ದಿನಗಳ ಹಿಂದೆ ಪ್ರಧಾನಿಯವರು ಭೇಟಿ ಕೊಟ್ಟು ಬಿಯಾಂಡ್ ಆಗಿ ಎಲ್ಲವನ್ನ ಮೀರಿ ನಾವು ಇಸ್ರೇಲ್ ಜೊತೆಗೆ ಭಾರತ ನಿಂತ್ಕೊಳ್ಳುತ್ತೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ಅಮೆರಿಕ ಮತ್ತು ಭಾರತದ ಒಂದಿಷ್ಟು ಸದ್ಯದ ಸ್ಥಿತಿಗತಿಗಳು ಅಷ್ಟಕ್ಕಷ್ಟೇ ಅನ್ನುವಂಥ ರೀತಿಯಲ್ಲಿದೆ. ಇಸ್ರೇಲ್ ಜೊತೆಗೆ ಅಮೆರಿಕ ಒಂದಾಗಿರುವಂಥದ್ದು. ಸೊ ನಮ್ಮ ರೋಲ್ ಏನಾಗಿರುತ್ತೆ ಅಂತ? ಸರ್, ನಾವು ಒಂದು ನಮ್ಮ ಅಲಿಪ್ತ ನೀತಿ ಅಂತ ಹೇಳ್ಬಿಟ್ಟು ಏನಿದೆ, ಅಫ್ಕೋರ್ಸ್ ನಾವು ಎಲ್ಲಿ ವಾರ್ ನಡೆದ್ರು ಇವತ್ತಿನವರೆಗೂ, ಅನ್ಲೆಸ್ ನಮಗೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ವಿ ಹ್ಯಾವ್ ದ ರೈಟ್ ಫಾರ್ ಸೆಲ್ಫ್ ಡಿಫೆನ್ಸ್. ನಾವು ಪಾಕಿಸ್ತಾನ ಮೇಲೆ ಏನ್ ಮಾಡಿದ್ವಿ ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ, ದಟ್ ಈಸ್ ಅವರ್ ರೈಟ್ ಟು ಸೆಲ್ಫ್ ಡಿಫೆನ್ಸ್, ವಿ ಕ್ಯಾನ್ ಡಿಫೆಂಡ್ ಅವರ್ ಸೆಲ್ಫ್. ಅದನ್ನ ಬಿಟ್ಟು ಹೇಳಿದ್ರೆ ಅದು ರಷ್ಯಾ ಯುಕ್ರೇನ್ ವಾರ್ ಅಲ್ಲಿ ಕೂಡ, ಅದು ಬಿಟ್ಟು ಬೇರೆ ಇದಕ್ಕೆ ಮುಂಚೆ ಏನೇನ್ ನಡೆದಿದೆ ಎಲ್ಲಾ ಗ್ಲೋಬಲ್ ಕಾನ್ಫ್ಲಿಕ್ಟ್ಸ್ ಅಲ್ಲೂ ಇಂಡಿಯನ್ ಸ್ಟ್ಯಾನ್ಸ್ ಒಂದೇ ಇರುತ್ತೆ. ಅದೇನಂತ ಹೇಳಿದ್ರೆ ಮಾತುಕತೆ ಮುಖಾಂತರ ನೀವು ಅದನ್ನ ಬಗೆಹರಿಸ್ಕೊಳ್ಳಕ್ ಪ್ರಯತ್ನ ಪಡಿ ಅಂತಿರುತ್ತೆ. ಸೇಮ್ ಮೆಸೇಜ್ ಈಗ ಕೂಡ ಹೋಗುತ್ತೆ. ಯಾವತ್ತೂ ನಾವು ಆಕ್ಟಿವ್ ರೋಲ್ ಅಲ್ಲಿ ಕಾಂಬ್ಯಾಟ್ ಅಲ್ಲಿ ಎಲ್ಲೂ ಇನ್ವಾಲ್ವ್ ಆಗಲ್ಲ. ಸೊ ಅದು ನಮ್ಮ ಒಂದು ಫಾರಿನ್ ಪಾಲಿಸಿ, ಅದು ದಟ್ ಈಸ್ ಇಂಡಿಯನ್ ಫಾರಿನ್ ಡಾಕ್ಟ್ರಿನ್. ಅದು ಅದನ್ನ ನಾವು ಸಕ್ಸಸ್ಫುಲಿ ಇವತ್ತಿನವರೆಗೂ ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ನಮ್ಮ ಒಂದು ಸಂಬಂಧ ಬೇರೆ ದೇಶಗಳ ಜೊತೆ ಹೇಗಿರುತ್ತೆ ಅಂದ್ರೆ, ಈಗ ಅಮೆರಿಕ ಜೊತೆ ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ಅದರ ಅರ್ಥ ನಾವು ಈಗ ಈ ರೀತಿ ಇರಾನ್ ಅಟ್ಯಾಕ್ ನಡೀತಿದೆ ಅಂತ ಹೇಳಿದ್ರೆ ನಾವು ಹೋಗಿ ಇರಾನ್ಗೆ ಸಪೋರ್ಟ್ ಮಾಡಿಬಿಡ್ತೀವಿ ಅಂತಲ್ಲ. ಯಾಕಂದ್ರೆ ಅಷ್ಟು ಒಂದು ಸಿಂಪ್ಲಿಸ್ಟಿಕ್ ಆಂಗಲ್ ಇಂದ ನಾವು ಜಿಯೋ ಪಾಲಿಟಿಕ್ಸ್ ನಾವು ನೋಡಕ್ಕಾಗಲ್ಲ. ಇಟ್ ಈಸ್ ವೆರಿ ಡೀಪ್ ಅಂಡ್ ತುಂಬಾ ಇಂಟ್ರಿಕೇಸೀಸ್ ಇರುತ್ತೆ ಅದರಲ್ಲಿ. ಸೊ ಆ ಒಂದು ಆಂಗಲ್ ನ ಬಿಟ್ರೆ ಈಗ ಕೂಡ ಇಂಡಿಯಾ ಅದನ್ನೇ ಹೇಳುತ್ತೆ. ಅಂಡ್ ಅಫ್ಕೋರ್ಸ್ ನಮ್ಮ ಒಂದು ಇದೇನಿದೆ ಇವತ್ತು ಲೆವರೇಜ್, ನಮ್ಮ ಪೊಲಿಟಿಕಲ್ ಲೆವರೇಜ್ ಹೇಗಿದೆ ಗ್ಲೋಬಲಿ ಅಂತ ಹೇಳಿದ್ರೆ, ಇನ್ ಕೇಸ್
ನಮ್ಮ ಇವರು ಯಾರು ಹೇಳ್ತಾರೆ ಸಿಟಿಸನ್ಸ್ ನಾವೆಲ್ಲಿಂದ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಆರ್ ಇನ್ ಎ ಪೊಸಿಷನ್ ವೇರ್ ವಿ ಕ್ಯಾನ್ ರಿಕ್ವೆಸ್ಟ್ ಬೋತ್ US and Iran ಟು ಪಾಸ್ ದೇರ್ ಆಪರೇಷನ್ ಸೊ ದಟ್ ವಿ ಕ್ಯಾನ್ ಎವ್ಯಾಕ್ಯುಯೇಟ್ ದೆಮ್. ಇದು ಮುಂಚೆನೂ ನಡೆದಿದೆ ಇದು, ಅರ್ಥ ಆಯ್ತಾ? ಸೊ ಅಷ್ಟು ಲೆವರೇಜ್ ನಮಗಿದೆ ನಮ್ಮ ಸಿಟಿಸನ್ಸ್ ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ. ಅದು ಬಿಟ್ಟು ಇಂಡಿಯಾ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಲ್ಲ ಇದರಲ್ಲಿ, ಅದು ಆಗೋ ಒಂದು ಚಾನ್ಸ್ ಇಲ್ವೇ ಇಲ್ಲ. ಓಕೆ, ಈಗ ರಷ್ಯಾ ಯುಕ್ರೇನ್ ವಾರ್ನಿಂದ ನಾವು ನೋಡ್ಕೊಂಡ್ ಬಂದಿದ್ವಿ ಆಲ್ಮೋಸ್ಟ್ ಒಂದು 4-5 ಇಯರ್ಸಿಂದ. ಮತ್ತೊಂದು ವಾರ್, ಇದು ಅದಕ್ಕಿಂತ ದೊಡ್ಡ ರೀತಿಯಾದಂಥ ವಾರ್ ಅಂತ ಅನಿಸುತ್ತೆ, ಯಾಕಂದರೆ ಹೆವಿ ಪವರ್ಫುಲ್ ಆದಂಥ ಕಂಟ್ರೀಸ್ ಎಲ್ಲವೂ ಕೂಡ. ಸೊ ಹಾಗಾಗಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಸಹಜವಾದಂಥ ಪರಿಣಾಮ ಇದ್ದೇ ಇರುತ್ತೆ. ಸೊ ಏನೇನು ಪರಿಣಾಮಗಳು ಪ್ರಭಾವಗಳು ನಮ್ಮ ಮೇಲೆ ಬೀರ್ಬೋದು ಅಂತ ಅನ್ಸುತ್ತೆ ಸರ್? ಸರ್ ಏನಂತ ಹೇಳಿದ್ರೆ, ಈಗ ಆಯಿಲ್ ಎಕ್ಸ್ಪೋರ್ಟ್ಸ್ ಏನಿದೆಯಲ್ಲ ಇರಾನಿಂದ, ಅದು 1.7 ಮಿಲಿಯನ್, ದಟ್ ಈಸ್ 100,000 ಬ್ಯಾರಲ್ಸ್ ಪರ್ ಡೇ. ಅದೇನಿದೆ ಅದು ಗ್ಲೋಬಲ್ ಸಪ್ಲೈಯಲ್ಲಿ ನಿಯರ್ ಅಬೌಟ್ 20% ಇರಾನಿಂದಾನೇ ಹೋಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಆಸ್ಪೆಕ್ಟ್ಸ್. ಅಂಡ್ ಅದ್ರ ಮೇಲೆ ಅಮೆರಿಕ ಕಣ್ಣಿದೆ. ಲೆಟ್ಸ್ ನಾಟ್ ಡಿವಿಯೇಟ್ ಫ್ರಮ್ ದಟ್ ಫ್ಯಾಕ್ಟ್. ದಟ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ಸ್. ಯಾಕಂದ್ರೆ ಈಗ ನೋಡಿ ವೆನಿಜುವೆಲಾ ಅವ್ರು ಏನ್ ಮಾಡಿದ್ರು ಅದೇನಿದೆ. ಸೊ ಎಕನಾಮಿಕ್ ಇಂಪ್ಯಾಕ್ಟ್ ಏನಿದೆ ಅದು ಹಾಗೆ ಆಗತ್ತೆ, ಆಯ್ತಾ? ಸೊ ಈಗ ಅದೇನಾದ್ರೂ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಯಿಲ್ ಎಕ್ಸ್ಪೋರ್ಟ್ಸ್, ಇರಾನ್ಗೆ ಒಂದಿನಕ್ಕೆ $120 million ಪರ್ ಡೇ ಅವ್ರಿಗೆ ಲಾಸ್ ಆಗತ್ತೆ, ಆಯ್ತಾ? ಮತ್ತೆ ಮಿಸೈಲ್ ವಾರ್ ಕಾಸ್ಟ್ ಏನಿದೆ ಅದು ಕೂಡ ನಿಯರ್ ಅಬೌಟ್ $4 to $5 billion ಏನಿದೆ ಅವ್ರು ಸ್ಪೆಂಡ್ ಮಾಡಿದ್ರು. ಇದೇ ಈಗ ಅಮೆರಿಕ ಕೂಡ ಜೊತೆಲಿ ಸೇರ್ ಅಟ್ಯಾಕ್ ಮಾಡ್ತಿರೋದ್ರಿಂದ ಅವರ ಒಂದು ಇನ್ಕಮ್ ಏನಿದೆ ಅದು ಕಡಿಮೆ ಆಗತ್ತೆ. ಅದೇ ರೀತಿ ಅವರ ಒಂದು ಎಕ್ಸ್ಪೆನ್ಸಸ್ ಏನಿದೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆಲ್ರೆಡಿ ಅವರ ಎಕಾನಮಿ ಏನಿದೆ ತುಂಬಾ ಒಂದು ಶಾಂಬಲ್ಸ್ ಅಲ್ಲಿ ಇದೆ, ತುಂಬಾ ಕೆಟ್ಟ ಕಂಡೀಷನ್ ಅಲ್ಲಿ ಇದೆ. ದಟ್ ಈಸ್ ಕಾಸ್ಟ್. ಅದೇ ರೀತಿ ಇಸ್ರೇಲ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಅವ್ರಿಗೆ ರಿಸೋರ್ಸ್ಗೇನು ಕೊರತೆ ಇಲ್ಲ, ಅರ್ಥ ಆಯ್ತಾ? ಬಟ್ ಇದರಿಂದ ಏನಿದೆ, ಇರಾನ್ ಇಂದ ಏನಿದೆ ರಿಟಾಲಿಯೇಷನ್ ಅಂತೂ ಈಗ ನಡೆದಿದೆ. ಯಾಕಂದ್ರೆ ಅವರ ಒಂದು ಮಿಸೈಲ್ಸ್ ಏನಿದೆ ದೇ ಹ್ಯಾವ್ ರೇಂಜ್ ಆಫ್ ನಿಯರ್ 2000 kilometers. ಆ 2000 kilometers ಅಲ್ಲಿ ಕಂಪ್ಲೀಟ್ ಇಸ್ರೇಲ್ ಪ್ಲಸ್ ಎಲ್ಲಾ ಮಿಡಲ್ ಈಸ್ಟ್ ಅಲ್ಲಿ ಇರುವಂತಹ ಅಮೆರಿಕನ್ ಡಿಪ್ಲಾಯ್ಮೆಂಟ್ ಏನಿದೆ, ಅಮೆರಿಕನ್ ಡಿಫೆನ್ಸ್ ಫೋರ್ಸಸ್ ಡಿಪ್ಲಾಯ್ಮೆಂಟ್, ಇದು ಪೂರ್ತಿ ಬರುತ್ತೆ. ಇವರು ಸಿನ್ಸ್ ಆಲ್ರೆಡಿ ಅಮೆರಿಕ ಕನ್ಫರ್ಮ್ ಮಾಡಿದೆ, ನಾವು ಕೂಡ ಸಪೋರ್ಟ್ ಮಾಡಿದೀವಿ ಇಸ್ರೇಲ್ಗೆ ಇವತ್ತೇನು ನಡೆದಿದೆ ಅಟ್ಯಾಕ್ ಅದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ರಿಟಾಲಿಯೇಷನ್ ಈಗ it is going to be an all-round retaliation against US and Israel put together. ಇದು ಒಂದು. ಅದು ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅವ್ರಿಬ್ಬರಿಗೆ ಏನ್ ನಡೆಯುತ್ತೆ ಅನ್ನೋದಕ್ಕಿಂತ ಈ ಸ್ಟ್ರೇಟ್ ಆಫ್ ಹರ್ಮೂಸ್ ಅಂತ ಹೇಳ್ಬಿಟ್ಟು ಏನಿದೆಯಲ್ಲ, ಅದು ಒಂಥರ ಅದು ಗ್ಲೋಬಲ್ ಚೋಕ್ ಪಾಯಿಂಟ್. ಅದು ನಿಯರ್ ಅಬೌಟ್ 20 to 25% ಆಫ್ ದ ಗ್ಲೋಬಲ್ ಟ್ರೇಡ್ ರೂಟ್ ಇನ್ ದ ಆಯಿಲ್ ಟ್ರೇಡ್ ಸ್ಪೆಷಲಿ ಅದು ಸ್ಟ್ರೇಟ್ ಆಫ್ ಹರ್ಮೂಸ್ ಕಡೆಯಿಂದಾನೇ ನಡೆಯುತ್ತೆ. ಈ ಸ್ಟ್ರೇಟ್ ಆಫ್ ಹರ್ಮೂಸ್ ಏನಾದ್ರೂನು ಅವರು ಈಗ ಇರಾನ್ ಅದನ್ನ ಕ್ಲೋಸ್ ಮಾಡ್ತು, ಇಲ್ಲ ಅಲ್ಲೇನಾದ್ರೂ ರಿಟಾಲಿಯೇಷನ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ಅಟ್ಯಾಕ್ ನಡೀತು ಸ್ಟೇಟ್ ಆಫ್ ಹರ್ಮೂಸ್ ಮೇಲೆ ಅಂತ ಹೇಳಿದ್ರೆ, ಆಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಹೈ ರೈಸ್ ಇನ್ ದ ಪ್ರೈಸಸ್, ಸ್ಪೆಷಲಿ ದಿ ಆಯಿಲ್ ಪ್ರೈಸಸ್. ಯಾಕಂದ್ರೆ ಅದು ಒಂಥರ ಗ್ಲೋಬಲಿ ಒಂಥರ ಅದು ಏನ್ ಹೇಳ್ತಾರೆ ಕತ್ತು ಹಿಸಿಕ್ದಂಗೆ ಆಗ್ಬಿಡುತ್ತೆ. ಅಂಡ್ ಎಲ್ಲಾ ಟ್ರೇಡ್ ಏನಿದೆ ಇಟ್ ವಿಲ್ ಕಮ್ ಟು ಎ ಪಾಸ್. ದಟ್ಸ್ ಎ ವೆರಿ ಡೇಂಜರಸ್ ಸಿಚುವೇಶನ್. ಅದೇನೇ ಬರೀ ಒಂದು 2 to 3 days ಅವರು ಅದನ್ನ ಚೋಕ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, ಗ್ಲೋಬಲ್ ಆಯಿಲ್ ಪ್ರೈಸಸ್ ಏನಿದೆ ದೇ ವಿಲ್ ಜಸ್ಟ್ ಸ್ಕೈರಾಕೆಟ್, ತುಂಬಾ ಮೇಲ್ ಕೊಟ್ಟು ಹೋಗುತ್ತೆ. ದಟ್ ಈಸ್ ಒನ್ ಆಸ್ಪೆಕ್ಟ್ ದಟ್ ವಿ ಮಸ್ಟ್ ಸಿ. ಅಂದ್ರೆ ಲೋಕಲಿ ಬಿಟ್ಟು ಗ್ಲೋಬಲ್ ಇಂಪ್ಯಾಕ್ಟ್ ಏನಿದೆ ಅದು, ಅರ್ಥ ಆಯ್ತಾ? ಅದು ಬಿಟ್ಟು ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅದು ಅವ್ರದ್ದು ಟೆರರ್ ರೆಜಿಮ್ ಏನಿದೆ, ಇರಾನ್ದು ಬಂದು ಒಂದು ಟೆರರ್ ರೆಜಿಮ್ ಅದು. ಸೊ ಅಫ್ಕೋರ್ಸ್ ಈಗ ಇವರು ಯಾರು ಹೆಜ್ಬುಲ್ಲಾಸ್ ಆಗ್ಬೋದು, ಇಲ್ಲ ಹೌತೀಸ್ ಆಗ್ಬೋದು, ಇವರೆಲ್ಲ ಯಾರಿದ್ದಾರೆ ಎಲ್ಲಾ ಕಡೆ, ಆಯ್ತಾ, ಎಂಟೈರ್ ಮಿಡ್ಲ್ ಈಸ್ಟ್ ರೀಜನ್ ಅಲ್ಲಿ ಈಗ ಟೆರರ್ ಅಟ್ಯಾಕ್ಸ್ ಕೂಡ ಜಾಸ್ತಿ ಆಗುತ್ತೆ, ಸ್ಪೆಷಲಿ ಆನ್ ಇಸ್ರೇಲ್ ಅಂಡ್ ಅಮೆರಿಕನ್ ಬೇಸಿಸ್. ಅವರು ಸೂಸೈಡ್ ಬಾಂಬಿಂಗ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ರಾಕೆಟ್ ಅಟ್ಯಾಕ್ ಈಗ ಅವರ ಇದು ಇಸ್ರೇಲ್ದು ಏನಿದೆ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ನ ಸ್ಯಾಚುರೇಟ್ ಮಾಡೋಕ್ಕೋಸ್ಕರ ಒಂದ್ ಕಡೆಯಿಂದ ಅವರು ರಾಕೆಟ್ ಅಟ್ಯಾಕ್ ಮಾಡ್ತಾರೆ, ಇನ್ನೊಂದ್ ಕಡೆಯಿಂದ ಇರಾನ್ ಇದು ಏನ್ ಹೇಳ್ತಾರೆ ಮಿಸೈಲ್ ಅಟ್ಯಾಕ್ ಮಾಡುತ್ತೆ, ಹೈಪರ್ಸೋನಿಕ್ ಮಿಸೈಲ್. ಸೊ ಇಟ್ಸ್ ಅ ವೆರಿ ಕ್ರಿಟಿಕಲ್ ಸಿನಾರಿಯೋ ರೈಟ್ ನೌ ಅಂಡ್ ವಿ ಶುಡ್ ಸಿ ಹೌ ಇಟ್ ಈಸ್ ಗೋಯಿಂಗ್ ಟು ಅನ್ಫೋಲ್ಡ್. ಬಟ್ ಲಾಸಸ್ ಅಂತೂ ತುಂಬಾ ಇರುತ್ತೆ, ದಟ್ ಈಸ್ ಕನ್ಫರ್ಮ್ಡ್. ಎಸ್ ಸರ್, ಥ್ಯಾಂಕ್ ಯು ಸರ್, ನೀವು ಸರ್ ಜೊತೆ ಮಾತನಾಡಿದ